ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗ ಆಲ್ರೆಡಿ ನಿಮಗೆ ತಿಳಿದಿರುವಂತೆ KS ಮರುಪರೀಕ್ಷೆಯಲ್ಲಿ ಆಗಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಂತರ ಸಮಸ್ಯೆ ಆಗಿರ್ಬೋದು, ಕೆಲವೊಂದಿಷ್ಟು ಪ್ರಶ್ನೆಗಳಲ್ಲಿ ಲೋಪದೋಷಗಳು ಕಂಡು ಬಂದಿರೋದು. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯ ಲೋಪದೋಷದಿಂದಾಗಿ ನೇರವಾಗಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಭಾಗದ KS ಅಭ್ಯರ್ಥಿಗಳಿಗೆ ಆಗಿರುವಂಥ ಅನ್ಯಾಯದ ಕುರಿತು ಈಗ ಆಲ್ರೆಡಿ ಇಡೀ ರಾಜ್ಯಾದ್ಯಂತ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಕೂಡ KS ಅಭ್ಯರ್ಥಿಗಳು ಈ ವಿಷಯವನ್ನು ನಮಗೆ ಈ ಬಗ್ಗೆ ನ್ಯಾಯ ಕೊಡಿಸಿ ಅಂತ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಗೆ ಮನವಿಯನ್ನು ಮಾಡಿಕೊಂಡಿದ್ದರು. ಸೊ ಈ ಮನವಿಯ ಅನುಸಾರವಾಗಿ ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಇದೇ ತಿಂಗಳ 16ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಸೊ ಈ ಪ್ರತಿಭಟನೆಗೆ ಯಾರೆಲ್ಲ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತು. ಈಗ ಆಲ್ರೆಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಪುರುಷೋತ್ತಮ ಬಿಳಿಮಲೆ ಸರ್ ಅವರು ಕೂಡ ಪತ್ರದ ಮುಖೇನ ಬೆಂಬಲವನ್ನು ಸೂಚಿಸಿದ್ದಾರೆ. ಆ್ಯಂಡ್ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಇದಕ್ಕೆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆ್ಯಂಡ್ ಅದರ ಜೊತೆ ಈ ಬಾರಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲೇ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ KS ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಈ ಹೋರಾಟಕ್ಕೆ ತಪ್ಪದೇ ಬರಲೇಬೇಕು. ಕಾರಣ ಏನು ಅಂತಂದು ನಿಮಗೆ ಗೊತ್ತು. ಈಗ ಆಲ್ರೆಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಲೋಪದೋಷಗಳು ಕಂಡು ಬಂದಿವೆ. ಆ್ಯಂಡ್ ಈ ಬಗ್ಗೆ ಆಲ್ರೆಡಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ ವರದಿಯನ್ನು ಕೂಡ ಕೊಟ್ಟಿದೆ, ಎಷ್ಟು ಪ್ರಶ್ನೆಯಲ್ಲಿ ಲೋಪದೋಷಗಳಾಗಿವೆ, ಏನು ವಿಚಾರ ಏನಿಲ್ಲ ಅಂತ. ಸೊ ಹಲವಾರು ಒಂದಿಷ್ಟು ಸಂಸ್ಥೆಗಳು ಕೂಡ ಇದಕ್ಕೆ ಬೆಂಬಲವನ್ನು ನೀಡ್ತಾ ಇವೆ. ವಿಶೇಷವಾಗಿ ಬೆಳಗಾವಿಯ ಇತ್ತೀಚೆಗೆ ಶುರುವಾಗಿರುವಂಥ ಪಾಂಚಜನ್ಯ IAS ಅಕಾಡೆಮಿಯ ಪ್ರವೀಣ್ ಸರ್ ಕೂಡ ಇದಕ್ಕೆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಹಾಗೆ ಇದಕ್ಕೆ ಆರ್ಥಿಕವಾಗಿ ಸಹಾಯವನ್ನು ಕೂಡ ಈಗ ಆಲ್ರೆಡಿ ಮಾಡಿದ್ದಾರೆ. ಬೇರೆ ಬೇರೆ ನಾಯಕರು ಕೂಡ ಇದಕ್ಕೆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಬಾರಿಯ ಹೋರಾಟ ಕೇವಲ ಈ ಬಾರಿ ಒಂದು ಬಾರಿ ಆಗಿರುವಂಥ ಪ್ರಶ್ನೆ ಪತ್ರಿಕೆಯ ದೋಷದ ಬಗ್ಗೆ ಅಲ್ಲ, ಹಲವಾರು ಸುಧಾರಣೆಗಳು KPSCಲಿ ಆಗಬೇಕಿದೆ. ವಿಶೇಷವಾಗಿ PC ಹೋಟಾ ಸಮಿತಿಯ ಅನುಷ್ಠಾನಕ್ಕೆ ಸಂಬಂಧಪಟ್ಟಾಗೆ ಕಳೆದ ಬಾರಿ ಕೂಡ ನಾವು ಈ ವಿಚಾರವನ್ನು ಕೈಗೆತ್ತಿಕೊಂಡಿದ್ವಿ. ಬಟ್ ಅದು ಹೋರಾಟ ಕೇವಲ ಒಂದು ದಿನಕ್ಕೆ ಸೀಮಿತ ಆಯಿತು. ಬಟ್ ಈ ಬಾರಿ ಈ ರೀತಿ ಆಗಲ್ಲ. ಆ್ಯಂಡ್ PDO ಪರೀಕ್ಷೆಯಲ್ಲಿ ಆಗಿರುವಂಥ ಅಕ್ರಮ ಆಗಿರ್ಬೋದು, ಆ್ಯಂಡ್ 12 ಜನರ ಮೇಲೆ FIR, ಅದರ ಜೊತೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಆಗುವಂಥ ಕೆಲವೊಂದಿಷ್ಟು ಸ್ಕ್ಯಾಮ್ಗಳು. ಆ್ಯಂಡ್ ಈ ಬಾರಿ KS ಮರುಪರೀಕ್ಷೆಯಲ್ಲಿ ಕೇವಲ ಭಾಷಾಂತರ ಸಮಸ್ಯೆ ಅಷ್ಟೇ ಅಲ್ಲದೆ OMR ಬದಲಾವಣೆ ಆಗಿರೋದು ಗೊತ್ತಿದೆ. ಆ್ಯಂಡ್ ಇದೇ ಬೆಂಗಳೂರಿನ ವಿಜಯನಗರದಲ್ಲಿ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ಅಕ್ರಮದ ಜಾಲವನ್ನು ಹೆಣೆದಿದ್ದು ಆ ಎಲ್ಲರ ಮೂಲಕ ಹಣವನ್ನು ಸಂಗ್ರಹಿಸಿರೋ ಮಾಹಿತಿ ಕೂಡ ಸಿಕ್ಕಿದೆ. ಈ ಎಲ್ಲ ಒಂದು ಏನು ಅಕ್ರಮಗಳಾಗಿವೆ KS ಪರೀಕ್ಷೆಯಲ್ಲಿ, ಅದರ ವಿರುದ್ಧ ಕೂಡ ಮುಖ್ಯವಾಗಿ ಒಂದು ಹೋರಾಟ ಇದೆ. ಈ ಹೋರಾಟಕ್ಕೆ ಕೇವಲ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಮಾತ್ರ ಸೀಮಿತ ಅಲ್ಲ, ಇಂಗ್ಲೀಷ್ ಮಾಧ್ಯಮದವರು ಕೂಡ ಬರ್ಬೋದು. ತಾಯ್ನಾಡಿನ ಬಗ್ಗೆ, ತಾಯಿ ಭಾಷೆಯ ಬಗ್ಗೆ ಯಾರಿಗೆ ಗೌರವ ಇರುತ್ತೋ ಅವರು ಖಂಡಿತವಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ಯಾರು ತಮ್ಮ ತಾಯ್ನಾಡಿನ ಅನ್ನವನ್ನು ತಿಂದು ನಮ್ಮ ನೆಲಕ್ಕೆ ದ್ರೋಹ ಬಗೀತಾರೋ ಅಂಥವ್ರು ಎಲ್ಲ ಕುಂತು ಇದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಅಂಥವ್ರ ಬಗ್ಗೆ ನಾವು ಏನೂ ಹೇಳೋಕ್ಕಾಗಲ್ಲ. ಕಾರಣ ಈಗ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿದೆ, ಏನೆಲ್ಲ ವಾದ ವಿವಾದ ನಡೀತಾ ಇದೆ ಅಂತ. ಹಲವಾರು ಜನ ನಂದು ಅಷ್ಟು ಸ್ಕೋರ್ ಆಗಿದೆ, ಇಷ್ಟು ಸ್ಕೋರ್ ಆಗಿದೆ ಅಂತ ತಾವೇ ಪ್ರಿಡಿಕ್ಟ್ ಮಾಡಿಕೊಂಡು ಮುಖ್ಯ ಪರೀಕ್ಷೆ ತಯಾರಿ ಮಾಡ್ತಾ ಇದ್ದಾರೆ. ಅಂಥವರಿಗೆ ನಾವು ಯಾವುದೇ ತೊಂದರೆ ಕೊಡಲ್ಲ. ಅವರು ತಮ್ಮ ಪರೀಕ್ಷಾ ಸಿದ್ಧತೆಯನ್ನು ಆ್ಯಸ್ ಇಟ್ ಈಸ್ ಮುಂದುವರಿಸಲಿ. ಬಟ್ ಯಾರು ಇಲ್ಲಿ ನಿಜವಾಗಿ ನೈಜವಾಗಿ ಇದರಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂಥವರು ಖಂಡಿತವಾಗಿ ಇಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮಾಡ್ತಾರೆ. ಆ್ಯಂಡ್ ಅದರ ಜೊತೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಪದೇ ಪದೇ ಈ ರೀತಿ ಆಗ್ತಾ ಹೋದರೆ ಅವರು 4-5 ವರ್ಷ ಶ್ರಮಪಟ್ಟು ಓದಿರುವಂಥ ಉನ್ನತ ಹುದ್ದೆಯ ಆಕಾಂಕ್ಷಿಗಳಾಗಿದ್ದಂಥ ಕನಸು ಈಡೇರೋದಿಲ್ಲ. ಆ ಕಾರಣಕ್ಕಾಗಿಯೇ ಅವರೆಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಆ್ಯಂಡ್ ಎಲ್ಲ ಅಭ್ಯರ್ಥಿಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸುವುದಕ್ಕೆ ಈ ಹೋರಾಟದಲ್ಲಿ ಒಂದು ಪತ್ರ ಸಂಗ್ರಹಣೆ ವ್ಯವಸ್ಥೆ ಕೂಡ ಇದೆ. ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗಿ ನಿಮ್ಮ ಜಿಲ್ಲೆಗಳಿಂದ ನೀವೇ ಎಷ್ಟು ಜನ ಅಭ್ಯರ್ಥಿಗಳು ಬರ್ತೀರಾ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಪತ್ರಗಳ ಮುಖಾಂತರ ನಾವು KPSCಯಿಂದ ಏನು ಸುಧಾರಣೆಯನ್ನು ಬಯಸ್ತೀವಿ, ಆ್ಯಂಡ್ ಈ ಪರೀಕ್ಷೆಯಲ್ಲಿ ನಮಗೆ ಏನು ಅನ್ಯಾಯ ಆಗಿದೆ ಇದನ್ನು ಪತ್ರದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ್ಯಂಡ್ ರಾಜ್ಯಪಾಲರಿಗೆ ತಲುಪಿಸುವಂಥ ಕೆಲಸ ಆಗುತ್ತೆ. ಸೊ ಆದಷ್ಟು ಎಲ್ಲರೂ ಕೂಡ ನಿಮ್ಮ ಊರುಗಳಿಂದ ತೆರಳುವಾಗ ಒಂದಿಷ್ಟು ಪತ್ರಗಳನ್ನ ರೆಡಿ ಮಾಡ್ಕೊಂಡು ಬನ್ನಿ. ಆದಷ್ಟು ಟೈಪ್ ಮಾಡ್ಕೊಂಡಾದರೂ ಬನ್ನಿ, ಅಥವಾ ನಿಮ್ಮ ಒಂದು ಕೈ ಬರಹದ ಮೂಲಕ ಆದರೂ ಪತ್ರವನ್ನು ರೆಡಿ ಮಾಡ್ಕೊಂಡು ಬನ್ನಿ. ಹೋರಾಟದ ರೂಪುರೇಷೆಗಳು ಎಲ್ಲವೂ ಕೂಡ ಸಿದ್ಧವಾಗ್ತಾ ಇದೆ. ಈ ಹೋರಾಟಕ್ಕೆ ಯಾರು ಬೆಂಬಲ ಕೊಡ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಹನಿ ಗೂಡಿದರೆ ಏನೋ ಹಳ್ಳ, ತೆನೆ ಗೂಡಿದರೆ ಬಳ್ಳ ಅನ್ನೋ ರೀತಿ ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗಿ ಈ ಹೋರಾಟಕ್ಕೆ ಭಾಗವಹಿಸಬೇಕು. ಆ್ಯಂಡ್ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಗೆ ಕಾಂತ್ ಕುಮಾರ್ ಅವರಿಗೆ ಇವತ್ತು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯುವ ನಾಯಕ ಅನ್ನೋ ಒಂದು ಶೀರ್ಷಿಕೆಯನ್ನು ಸಾಧನಾ ಅಕಾಡೆಮಿಯವರು ಕೊಟ್ಟಿದ್ದಾರೆ. ಸೊ ಅದಕ್ಕೂ ಕೂಡ ಸಾಧನಾ ಅಕಾಡೆಮಿಗೆ ಅಭಿನಂದನೆಗಳು. ಆ್ಯಂಡ್ ಅವರ ಈ ಒಂದು ಹೋರಾಟ, ಅವಿರತ ಪ್ರಯತ್ನ ಪ್ರತಿ ವಿಚಾರದ ಕೂಡ ಹಂತವಾಗಿ ಇನ್ನಷ್ಟು ಹೆಚ್ಚಾಗಲಿ. ಆ್ಯಂಡ್ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಎಲ್ಲರಿಗೂ